ಓಂ ಶಕ್ತಿ ಮಾಲೆಗೆ ಎಲ್ರು ಮಾಲೆ ಹಾಕೊಂಡು ಹೋಗ್ತಾರೆ ಬರ್ತಾರೆ. ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಏನಾಗಿದೆ ಅಂದ್ರೆ ನಗೆ ಪಾಟ್ಲಿ ತಂದ್ಬಿಟ್ಟವ್ರೆ ಕೆಲವರು. ಮನೆಯಲ್ಲಿ ಬ್ರೇಕ್ ಡ್ಯಾನ್ಸ್ ಗಳಾಡೋದು ನಾಚಿಕೆಟ್ಟವು ಇಂಥವ್ರಿಂದ ನಮ್ಗೆ ದೇವ್ರ ಮೇಲಿರೋ ಭಕ್ತಿ ಕೂಡ ಹೋಗ್ಬಿಡುತ್ತೆ. ಆ ತರ ನೆಟ್ಕೊಂತವ್ರೆ ಆ ಮಹಿಳೆಯರು. ಹೋದರು ನನ್ನ ಪ್ರೀತಿ ಸಾಯದು, ನೋವು ಮರೆಯಲಾಗದು. ಅದ್ಯಾವ್ದೋ ಡ್ರೈವರ್ಗೊಂದು ಹಾಡ ಅಂತ ಇವ್ರಿಗೊಂದು ಮಾನ ಮರ್ಯಾದೆಗೆ ಏನಿಲ್ಲ ನಿಮ್ಗೆ. ಏನ್ ಮಂಡ್ಲಿ ಅವರು ಏನ್ ಕಳೆಪುರಿ ತಿಂತಾರೀ ನೀವು? ಏನು ದೇವ್ರ ಕೆಲಸ ಮಾಡ್ತಾರಲ್ಲ, ದೇವ್ರವ್ರೆ ದೇವ್ರ ಭಕ್ತಿ ಎಲ್ಲ ಐತೆ, ದೇವ್ರ ಹೆಸರಲ್ಲಿ ಲೂಟಿ ಮಾಡ್ತಾರ ದುಡ್ಡನ್ನ ನೀವು ಮಂಡ್ಲಿ ಅವರು. ಯಾರನ್ನ ಹೋಗ್ಲಿ, ನಿಮ್ಗೇನ್ ದುಡ್ಡು ಮಾಡ್ಬೇಕು ಕರ್ಕೊಂತೀವಿ, ಎಲ್ಲಾರು ಅವ್ರ ಕುರಿ ಮಂದಿಲ್ದ ತುಂಬ್ಕೊಂಡು ಹೋಗ್ತಾ ಇರ್ತೀವ, ದುಡ್ಡು ಮಾಡ್ತಾ ಇರ್ತೀವ, ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ. ಯಾರನ್ನ ಬರ್ಲಿ ಕಾಸು ಇಸ್ಕೊಂತೀವ, ಮಾಲೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರ್ತೀವ. ದೇವ್ರಿಗೂ ನಮಗೂ ನಡುವಲ್ಲಿ ಮಂಡಿಗಳು ಮಾಡ್ಕೊಂಡು ನಿಮ್ಗೆ ದೇವಸ್ಥಾನ ಕರ್ಕೊಂಡು ಇನ್ನೊಂದ್ 2-3 ಕಡೆ ಕರ್ಕೊಂಡು ಹೋಗ್ತಿ ಅನ್ಬಿಟ್ಟು ಪ್ಯಾಕೇಜ್ಗಳು ಮಾಡ್ಕೊಂಡು ಅದರಲ್ಲಿ ಭಕ್ತಿ ಇರೋನು ಬರ್ತಾನೆ, ಭಕ್ತಿ ಇರೋ ತಾಯಿನೂ ಬರ್ತಾರೆ, ತಿರ್ಗಾ ಶೋಕಿಗೋಸ್ಕರ ಮಾಲೆ ಹಾಕೊಂಡು ಟೂರ್ ಲೆಕ್ಕದಲ್ಲೂ ಹೆಣ್ಮಕ್ಳು ಬರ್ತಾರೆ. ಆದ್ರೆ ಮಂಡ್ಲಿಯವರು ಕಟ್ಟಿನ ಆದೇಶ ಹೊರಿಸ್ಬೇಕು, ಇಷ್ಟು ದಿನ ಮಾಲೆ ಹಾಕ್ಬೇಕು, ಈ ರೀತಿ ನಡ್ಕೊಬೇಕು. ಯಾಕಂದ್ರೆ ಆ ತಾಯಿ ಸುಮ್ಮನೆ ಅಲ್ಲ, ಪವರ್ಫುಲ್ಲು. ಏನನ ಮಂಡ್ಲಿಯವರ ಇಲ್ಲಿ ಹೆಚ್ಚು ಕಮ್ಮಿ ದುಡ್ಡುಗಳು ತಿಂತ ಅವ್ರಿಗೇನ ಮಾಡಲ್ಲ. ಆ ಅಮ್ಮನ್ ಲಕ್ಕ ಬರ್ಸ್ಬಿಟ್ಟು ಕೈ ಕಾಲು ಎಳ್ಕೊಂಡ್ಬಿಡ್ತೈತೆ. ಆ ಅಮ್ಮನ್ ಇಷ್ಟಲ್ಲಿ ಆಟ ಆಡಕ್ ಹೋದ್ರೆ ದುಡ್ಡು ಹತ್ತಿ ತಿನ್ಬೋದು. ಅದೇ ಹೆಣ್ಮಕ್ಳಿಗೆ ಇಂತಾರೆ ಆ ಮಾಲೆ ಹಾಕ್ಬೇಕು ನೋಡ್ಕೊಂಡ್ ಮಾಡ್ರಿ. ದುಡ್ಡು ಮಾಡ್ಬೇಕು ಅನ್ಬಿಟ್ಟು ಈ ತರ ದಂಧೆ ಮಾಡೋದ್ ತಪ್ಪು. ಯಾರೇ ಆಗಿರ್ಲಿ, ಕೆಲವ್ರು ಇದಾರೆ ಅದನ್ನ ದೇವ್ರ ಕೆಲಸ ಮಾಡೋಂಥವ್ರು ಮಂಡ್ಲಿಯವರೆಲ್ಲ ಇದಾರೆ. ಇನ್ನ ಕೆಲವರು ದುಡ್ಡು ಮಾಡಕ್ ಮಂಡ್ಲಿಯವ್ರು ಮಾಡೋರು. ಎಲ್ರಿಗೂ ಹೇಳ್ತಾಳ ನಾನು, ಲಕ್ಕ ಬಂದ್ ಕೈ ಕಾಲು ಎಳ್ಕೊಂಡ್ಬಿಡ್ತೈತೆ ನಿಮ್ಗೆ ಮೋಸ ಮಾಡಿದ್ರೆ. ತಾಯಿ ಇದಾರೆ, ತಾಯಿಗೆ ತೆಗ್ದಂಗಿರಿ ಮಕ್ಳ ತರ. ಅದು ದುಡ್ಡು ಮಾಡ್ರಿ. ಈ ರೀತಿ ದುಡ್ಡುಗೋಸ್ಕರ ದಂಧೆಗೋಸ್ಕರ ಮಾಲೆಗೆ ಅದ್ರ ಬಗ್ಗೆ ಏನೋ ದೇವ್ರ ಬಗ್ಗೆ ಕಿಂಚಿತ್ ಗೊತ್ತಿಲ್ದವ್ರಲ್ಲ ಅದಕ್ಕೆ ಮಾಲೆ ಹಾಕೊಂಡು ಅಂತಾರೆ ಟೂರ್ ತರ ಕರ್ಕೊಂಡು ಹೋಗೋದು ಮಾಡಕ್ ಹೋಗ್ಬೇಡಿ. ನೋಡ್ದೆ ಮೊನ್ನೆ ಬಸ್ಗಳಲ್ಲಿ ಏನು ಆ ವಯಸ್ಸಾದವ್ರು ಏನೋ ತಾಯಿಗೆ ಒಂದ್ ಸ್ವಲ್ಪ ಬುದ್ಧಿ ಇಲ್ವಾ? 4 ಜನಕ್ಕೆ ಬುದ್ಧಿ ಇಲ್ಲ ಅಂತ ವಯಸ್ಸುಗಳ ಕತ್ತೆ ವಯಸ್ಸಾಗಿದೆ. ಆ ಮಾಲೆ ಹಾಕೊಂಡು ಬ್ರೇಕ್ ಡ್ಯಾನ್ಸ್ಗಳಿಗೆ ನಾಚಿಕೆ ಆಗ್ಬೇಕು ನಿಮ್ಗೆ. ಇವೆಲ್ಲ ಬಿಟ್ಬಿಟ್ಟು ದೇವ್ರ ಕೆಲಸ ಮಾಡಿ. ಮಂಡ್ಲಿಯವ್ರು ಅಷ್ಟೇ ಶಿಸ್ತು ಕ್ರಮ ಜರುಗಿಸ್ಬೇಕು. ಇಂಥವ್ರು ಯಾರು ಈ ತರ ಮಾಡ್ತಾರೋ ಅಂತ ಇರೋಲ್ಲ ತೆಗಿರಿ ಅನ್ಸ ವಂಶದ ಮಾಲೆ ಹಾಕ್ಸ್ಬಾಡ್ರಿ. ಏನು ಪರವಾಗಿಲ್ಲ, ಅಮ್ಮನಿಗೆ ಏನೋ ಬೇಜಾರಾಗಲ್ಲ. 4 ಜನ ಮನ್ಸು ಒಳ್ಳೇದು ಇಟ್ಕೊಂಡು ಅವ್ರು ಪರಿಹಾರ ಮಾಡಕ್ಕಂತ 4 ಜನ ಹೋದ್ರೆ ಸಾಕು. 400 ಜನ ಇಂಥವ್ರು ಬೇಕಾಗ ಇಲ್ಲ. ಅದು ಶಿಸ್ತು ಕ್ರಮ ಜರುಗಿಸಿ ಫಸ್ಟ್ ಅನ್ನ ಕೇಳಕ್ ಇಚ್ಛೆ ಪಡ್ತೀನಿ. ಏನು 220 ರೂಪಾಯಿ ನೀವು ತಗೊಂತೀವಲ್ಲ, ಏನು ಎತ್ತ ಅಂತ ಏನು ಹೇಳಲ್ಲ ಮಂಡ್ಲಿಗಳವರು. ಕೆಲವರು ಬಿಟ್ಟು ಮಿಕ್ದವ್ರು ಯಾರು ಹೇಳಕ್ ಹೋಗಲ್ಲ. ಅಲ್ಲೇ ದಂಧೆ ಮಾಡ್ಕೊಂಡ್ಬಿಟ್ಟಿದೀವ. ಅದನ್ನ 6 ತಿಂಗಳ ಮೀಟಿಂಗ್ ಕರೆಯೋದು, ಇಲ್ಲ ಮಾಲಾಧಾರಿಗೆ ಏನನ ನೀವು ಇದ್ ಮಾಡ್ತೀವ, ಕರ್ಕೊಂಡು ಹೋಗ್ತೀವಿ ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ತೀವಲ್ಲ, ಏನ್ ಸೌಕರ್ಯಗಳು ಕೊಡ್ತೀವ ನೋಡಿದ್ವಿ. ನಾನು ಎಷ್ಟೆಷ್ಟು ಬಾಧೆ ಬಿದ್ದಿದ್ದಾರೆ ಹೆಣ್ಮಕ್ಳು ಅನ್ಬಿಟ್ಟು ನಾವ್ ಹೇಳಕ್ ಕೇಳೋರಲ್ಲ. ನಾನು ವಿಚಾರಿಸ್ತೀನಲ್ಲ, ತುಂಬಾ ಬಾಧೆ ಬೀಳ್ತಾರೆ. ಊಟದ ಇರ್ಬೋದು, ವಸತಿ ಇರ್ಬೋದು, ಪ್ರತಿಯೊಂದಕ್ಕೂ ತೊಂದರೆಗಳು ತಗೊಂತೀವಲ್ಲ. ಅದು ಕರೆಕ್ಟ್ ಆಗಿ ಅದಕ್ಕೆ ತಗೊಂಡಿರೋ ದುಡ್ಡಿಗೆ ಅವ್ರಿಗೆ ನ್ಯಾಯ ಕೊಡ್ಸಿ ಕರ್ಕೊಂಬರೋ ಸೇಫ್ಟಿ ಬರೋ ಹೆಣ್ಮಕ್ಳಿಗೆ. ಇಲ್ಲಿ ಯಾರು ನೀವು ಮಂಡ್ಲಿಗಳು ಕರ್ಕೊಂಡು ಹೋಗ್ತೀವಲ್ಲ, ಸೇಫ್ಟಿ ಇರ್ಬೇಡ್ವಾ? ಊಟ ಉಪಚಾರ ಇರ್ಬೋದು, ಸೌಕರ್ಯ ಎಲ್ಲ ಮಾಡಿ. ನಿಮ್ಗೆ ಅದೆಲ್ಲ ಬೇಡ. ಯಾರನ ಬರ್ಲಿ, ಯಾರನ ಹೋಗ್ಲಿ, ನಿಮ್ಗೇನ್ ದುಡ್ಡು ಮಾಡ್ಬೇಕು ಕರ್ಕೊಂತೀವಿ. ಎಲ್ಲಾರು ಅವ್ರ ಕುರಿ ಮಂದಿಲ್ದ ತುಂಬ್ಕೊಂಡು ಹೋಗ್ತಾ ಇರ್ತೀವ, ದುಡ್ಡು ಮಾಡ್ತಾ ಇರ್ತೀವ. ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ. ನಿಮ್ಗೂ ಜವಾಬ್ದಾರಿ ಇದೆ. ದೇವ್ರ ಕೆಲಸ ಮಾಡ್ತಾ ಇದೀವಲ್ಲ, ದೇವ್ರಿಗೂ ನಮ್ಗೂ ಸೆಂಟ್ರಲ್ ನೀವು ಕರ್ಕೊಂಡೋಗೋ ಮಾಡೋಂತ ಕೆಲಸ ಕರೆಕ್ಟ್ ಆಗಿ ಮಾಡಿ, ಆಯ್ತಾ? ಅದ್ ಮಾಡಿಲ್ಲ ಅಂದ್ರೆ ಹಿಂಗಾಗುತ್ತೆ ಹೆಚ್ಚು ಕಮ್ಮಿಗಳು. ದೇವ್ರ ಸುಮ್ನೆಲ್ಲ ಲಕ್ಕಗಳು ಬಂದು ಕೈ ಕಾಲು ಹೇಳ್ಕೊಂಡು ಹೋಗ್ಬಿಡ್ತೈತೆ ಮೋಸಗಳು ಮಾಡಿದ್ರೆ. ದೇವ್ರ ದುಡ್ಡು ತುಂಬಿದವರು ಅಷ್ಟೇ. ದೇವ್ರ ದುಡ್ಡು ಯಾರು ತಿಂತಾರೋ ತಕ್ಷಣ ಚೆನ್ನಾಗಿರ್ಬೋದು. ಕರೆಕ್ಟ್ ಆಗಿ ಅದು ದೇವ್ರ ಕೆಲಸ ಮಾಡ್ಕೊಂಡ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಅಲ್ವಾ? ನಾವಲ್ಲಿ ನಮ್ಗೆ ಗೊತ್ತಿರಲ್ಲ ಮತ್ತೆ ನಿಮ್ ಜೊತೆಗೆ ಬರ್ತೀವಿ, ನೀವು ಕರ್ಕೊಂಡು ಹೋಗ್ತೀವಿ, ಕೇಳಿ ದುಡ್ಡು ಕೊಡ್ತೀವಿ. ಅದಕ್ಕೊಂದು ನ್ಯಾಯ ಒದಗಿಸಿ. ಕನ್ನಡಿಗರು ವಿಶಾಲ ವೃದ್ಧಿದವರು, ಹೆಣ್ಮಕ್ಳು ಅಷ್ಟೇ.
ಏನ್ ಕೇಳ್ತೀವಿ 100 200 500 ಬೇಕಾದ್ರೆ ಖರ್ಚು ಮಾಡ್ತಾರೆ. ವಸ್ತಿಗೆಲ್ಲ ಕರೆಕ್ಟ್ ಆಗಿ ಮಾಡ್ರಿ, ಕರೆಕ್ಟ್ ಆಗಿ ದರ್ಶನ ಮಾಡ್ಸ್ಕೊಂಡ್ ಬಂದು ನಿಯಮಗಳು ಇಟ್ಕೊಳ್ರಿ. ಬಸ್ಗಳು ಐತೆ ಅನ್ಬಿಟ್ಟು ಡಿಸ್ಕೋ ಡ್ಯಾನ್ಸ್ಗಳು ಆಡೋದಲ್ಲ. ಯಾರೇ ಅಲ್ಲಿ ಕಠಿಣ ಕ್ರಮ ಜರುಗಿಸ್ಬೇಕು ಮಂಡ್ಲಿ ಅವರು, ಬಂದಾಗೆಲ್ಲ ಹಾಕೋದಲ್ಲ ಅನ್ನೋ ಕೇಳಕ್ ಇಚ್ಛೆ ಪಡ್ತೀನಿ.